ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕು ಶೇರ್ ಮಾಡಿ. ಹಾಗಿದ್ರೆ ಮುದ್ದು ಸೊಸೆ ಧಾರಾವಾಹಿಯಲ್ಲಿ ಏನಾಗುತ್ತಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಈಶ್ವರಿ ಅವರು ಸುಭಾಷ್ಗೆ ಇನ್ನೊಂದು ಮದುವೆ ಮಾಡಬೇಕಂತ ಪ್ಲ್ಯಾನ್ ಮಾಡಿ ಶಿವರಾಮೇಗೌಡರಿಗೆ ಒಪ್ಪಿಸಿರ್ತಾರೆ. ಶಿವರಾಮೇಗೌಡರು ಹೇಳ್ತಾರೆ, ಸುಭಾಷ್ನಿಗೆ ಇನ್ನೊಂದು ಮದುವೆ ಮಾಡೋದೇನು ನಂದೇನು ತಕರಾರಿಲ್ಲ. ನನಗೆ ನಿಮ್ಮ ಮನಸ್ಸು ಎಷ್ಟು ದೊಡ್ಡದಂತ ಗೊತ್ತಿತ್ತು ಭಾವ. ಈ ಸಂಬಂಧ ಒಪ್ಕೊಂತೀರಂತ ನನಗೆ ಚೆನ್ನಾಗಿ ಗೊತ್ತಿತ್ತು ಅಂತ ಈಶ್ವರಿ ಪೀಠಿಕೆ ಹಾಕ್ತಾರೆ. ನೀವು ಈ ಸಂಬಂಧ ಒಪ್ಕೊಂಡಿದ್ದು ನನಗೆ ಶಾನೆ ಸಂತೋಷ ಆಯಿತು ಅಂತ ಹೇಳ್ತಾ ಇರಬೇಕಾದ್ರೆ ಚಂಪಾ ಅಲ್ಲಿಗೆ ಬಂದಿರ್ತಾರೆ. ಆಗ ಸಾವಿತ್ರಿ ಹೇಳ್ತಾರೆ, ಪಾಪ ಚಂಪಾ, ಅವಳ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು ಕಣಣ ಅಂತ ಹೇಳ್ತಾರೆ. ನನಗ್ಯಾಕೋ ಇದು ಸರಿ ಕಾಣ್ತಿಲ್ಲ ಅಂತ ಹೇಳಿದಾಗ ಈಶ್ವರಿಗೆ ಕೋಪ ಬಂದು ಹೇಳ್ತಾರೆ, ಸಾವಿತ್ರಿ, ನಿಂದೇನು ಹಿಂಸೆ? ಸುಭಾಷನ ವಿಷಯ ಮಾತಾಡಿದಾಗೆಲ್ಲ ಒಳ್ಳೆ ವಿಷಯಗಳನ್ನ ಕೆದಕಿ ಮಾತಾಡ್ತಾ ಇದೀಯಾ? ನಿನಗೆ ಬೆಳಗ್ಗೆನೆ ಹೇಳಿದೀನಿ ತಾನೇ, ಇವಳಿಗೂ ನನ್ನ ಮಗನಿಗೂ ಸಂಬಂಧ ಮುಗ್ದೋಗೈತಂತ. ಅವಳ ಬಗ್ಗೆ ಇನ್ನೇನು ಯೋಚನೆ ಮಾಡೋದು ಅಂತ ಹೇಳ್ತಾರೆ. ಅಷ್ಟಕ್ಕೂ ಇಲ್ಲಿ ಒಪ್ಪಿಗೆ ಆಗ್ಬೇಕಾಗಿರೋದು ಭಾವನ್ಗೆ ಹೊರತು ಇನ್ಯಾರಿಗೂ ಅಲ್ಲ ಅಂತ ಹೇಳ್ತಾರೆ ಈಶ್ವರಿ. ಭಾವ, ನಿಮಗೆ ಒಪ್ಪಿಗೆ ಅಂದಮೇಲೆ MLA ಕೂಟ ನಾನು ಇವರು ಸೇರಿ ಮಾತಾಡ್ಬೋದೇ ಅಂತ ಕೇಳ್ತಾರೆ ಈಶ್ವರಿ. ಬೇಡ, ನೀವಿಬ್ರು ಮಾತಾಡಿದ್ರೆ ಸಂದಾಗಿರಕ್ಕಿಲ್ಲ, ನಾನೇ ಮಾತಾಡ್ತೀನಿ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಈ ಕಡೆ MLA ಸಂಪತ್ ಕುಮಾರ್ ಫೋನ್ನ ನೋಡ್ಬಿಟ್ಟು, ಇದೇನಪ್ಪ ಆಶ್ಚರ್ಯ, ಮಿನಿಸ್ಟ್ರು ನನಗೆ ಫೋನ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಶಿವರಾಮೇಗೌಡರು ಹೇಳ್ತಾರೆ, ಏನಪ್ಪ MLA ಸಾಹೇಬ, ಒಂದು ಮುಖ್ಯವಾದ ವಿಷಯ ಮಾತಾಡೋಣ ಅಂತ ಫೋನ್ ಮಾಡಿದೆ, ಮಾತಾಡ್ಬೋದೇ ಅಂತ ಕೇಳ್ತಾರೆ. ಇದೇನ್ ಗೌಡ್ರೆ, ನನ್ನ ಹತ್ರ ಮಾತಾಡೋದಕ್ಕೆ ನೀವು ಅನುಮತಿ ಕೇಳಬೇಕೆ? ನೀವು ನಮ್ಮ ಉಸ್ತುವಾರಿ ಮಂತ್ರಿಗಳು, ಅದೇನ್ ಹೇಳಿ ಅಂತ MLA ಸಂಪತ್ ಕುಮಾರ್ ಹೇಳ್ತಾರೆ. ನಾನಿವಾಗ ಮಂತ್ರಿಯಾಗಿ ಫೋನ್ ಮಾಡಿಲ್ಲ ಕಣಪ್ಪ, ಒಬ್ಬ ಹಿತೈಷಿಯಾಗಿ ಸಂಬಂಧ ಬೆಳೆಸೋಣ ಅಂತ ಫೋನ್ ಮಾಡಿದೀನಿ ಅಂತ ಹೇಳ್ತಾರೆ ಶಿವರಾಮೇಗೌಡರು. ನಿಮ್ಮ ಮಾತು ನನಗೆ ಅರ್ಥ ಆಗ್ಲಿಲ್ಲ ಗೌಡ್ರಿ ಅಂತ ಸಂಪತ್ ಕುಮಾರ್ ಹೇಳ್ತಾರೆ. ನೋಡು ಸಂಪತ್ತ, ನನ್ನ ತಮ್ಮನ ಮಗ ಒಬ್ಬನವನೇ, ಅವನ ಮಗನಿಗಿಂತ ಹೆಚ್ಚಾಗಿ ನನ್ನ ಮಗ ಇದ್ದಂಗನೆಯ, ಅವನ ಜವಾಬ್ದಾರಿ ಎಲ್ಲ ನಂದೇಯ. ಅವನಿಗೂ ಮದುವೆ ಆಗಿತ್ತು, ಇವಾಗ ಡೈವರ್ಸ್ ಆಗ್ಬಿಟ್ಟದೆ. ನೀನು ನಿನ್ನೆ ಬಂದಾಗ ಹೇಳಿದ್ದಲ್ಲಪ್ಪ, ನನ್ನ ಮಗಳಿಗೆ ಒಂದು ಸಂಬಂಧ ಇದ್ರೆ ನೋಡು ಅಂತ. ಅದನ್ನು ಯೋಚನೆ ಮಾಡಿದೆ. ಹೆಂಗೋ ಅವರಿಬ್ರು ಒಂದೇ ದೋಣಿಲಿ ಪ್ರಯಾಣ ಮಾಡಿದ್ದಾರೆ, ಅವ್ರು ಒಪ್ಪಿದ್ರೆ ಅವರಿಬ್ಬರಿಗೂ ಮದುವೆ ಮಾಡಿಸ್ಬಿಡೋಣ ಅಂತ ಹೇಳ್ತಾರೆ ಶಿವರಾಮೇಗೌಡರು. ಇದರಲ್ಲಿ ನನ್ನ ಬಲವಂತ ಏನೂ ಇಲ್ಲ ಸಂಪತ್ತ, ನೀನು ಚೆನ್ನಾಗಿ ಯೋಚನೆ ಮಾಡ್ಬಿಟ್ಟು ಒಂದು ತೀರ್ಮಾನ ಹೇಳು ಅಂತ ಹೇಳ್ತಾರೆ. ಅಪ್ಪ ಸಂಪತ್ತ ಏನು ಮಾತಾಡ್ತಾ ಇಲ್ವಲ್ಲ, ಏನಾದರೂ ಹೇಳು ಅಂತ ಕೇಳ್ತಾರೆ ಶಿವರಾಮೇಗೌಡರು. ಆಗ ಸಂಪತ್ ಹೇಳ್ತಾರೆ, ಇದು ಕನಸು ನನ್ಸು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಗೌಡ್ರೆ ಅಂತ ಹೇಳ್ತಾರೆ. ಇದಕ್ಕಿಂತ ಸಂತೋಷದ ವಿಷಯ ಇನ್ನೇನಿದೆ ಹೇಳಿ? ನಿನ್ನ ಮನೆ ಸೊಸೆ ಆಗೋದಕ್ಕೆ ನನ್ನ ಮಗಳು ಅದೃಷ್ಟ ಮಾಡಿದಾಳೆ. ಸರಿ ಅಪ್ಪ, ಇನ್ನೇನು ಐನವ್ರ ಹತ್ರ ಮಾತಾಡಿ ನಮ್ಮ ಮನೆಯವ್ರನ್ನೆಲ್ಲ ಕರ್ಕೊಂಡು ಒಂದು ಒಳ್ಳೆ ದಿನ ನೋಡಿ ನಿಮ್ಮ ಮನೆ ಬಂದ್ಬಿಡ್ತೀನಿ ಅಂತ ಹೇಳ್ತಾರೆ ಶಿವರಾಮೇಗೌಡರು. ಈ ಕಡೆ ಚಂಪಾ ನೋಡಿದ್ರೆ ಒಳಗಡೆನೆ ತುಂಬ ಫೀಲ್ ಮಾಡ್ಕೋತಾ ಇರ್ತಾರೆ. ಈಗ ಬಂದಮೇಲೆ ಮಾತುಕತೆ ಮಾತಾಡಿ ನಿಶ್ಚಯ ಮಾಡ್ಬಿಡೋಣ, ಆಯ್ತಾ? ಸರಿ ಗೌಡ್ರೆ, ನಾನು ನಿಮ್ಮ ದಾರಿನೇ ಕಾಯ್ತಾ ಇರ್ತೀನಿ ಅಂತ ಹೇಳ್ತಾರೆ ಸಂಪತ್ ಅವರು. ಹಾಗೆ ಫೋನ್ನ ಕಟ್ ಮಾಡ್ತಾರೆ. ಅದೃಷ್ಟ ಅನ್ನೋದು ಯಾವಾಗ ಎಲ್ಲಿಂದ ಬರುತ್ತೆ ಅನ್ನೋದು ಗೊತ್ತಾಗೋದಿಲ್ಲ ಅನ್ನೋದಕ್ಕೆ ಸಾಕ್ಷಿ ಮಂತ್ರಿ ಆಗ್ಬೇಕನ್ನೋ ನನ್ನ ಆಸೆಗೆ ಹೈಕಮಾಂಡ್ ಜೊತೆ ತುಂಬಾ ಹತ್ರದಲ್ಲಿರೋ ಶಿವರಾಮೇಗೌಡನೇ ಸರಿ. ಸಂಬಂಧ ಬೆಳೆಸಿ ಇಷ್ಟು ವರ್ಷದ ನನ್ನ ಕನಸು ನನಸು ಮಾಡ್ಕೋಬೇಕು ಅಂತ ಮನ್ಸೊಳಗೆ ಅನ್ಕೊಂತಾರೆ MLA ಸಂಪತ್ ಕುಮಾರ್ ಅವರು. ಈ ಕಡೆ ಶಿವರಾಮೇಗೌಡರು ಹೇಳ್ತಾರೆ, ಇನ್ನೇನು ಈಶ್ವರಿ, ಅವ್ರಿಗೂ ಸಮಾಧಾನ, ನಮಗೂ ಒಪ್ಪಿಗೆ, ಒಳ್ಳೆ ದಿನ ನೋಡಿ ಎಲ್ರು ಹೋಗ್ಬಿಟ್ಟು ಬರೋಣ ಅಂತ ಹೇಳ್ತಾರೆ ಶಿವರಾಮೇಗೌಡರು. ಈಶ್ವರಿ ಹೇಳ್ತಾರೆ, ನೀವ್ ಹೆಂಗ್ ಹೇಳ್ತೀರಾ ಹಂಗೆ ಭಾವ. ಆದ್ರೂ ಶಿವರಾಮೇಗೌಡರು ಮನಸ್ಸಲ್ಲಿ ಚಂಪಾನ ನೋಡ್ತಿದ್ದಾಗೆ ಬೇಜಾರಾಗ್ತಾ ಇರುತ್ತೆ. ಈ ಕಡೆ ಸುಭಾಷ್ನ ತೋರಿಸ್ತಾರೆ. ಸುಭಾಷ್ ಫೋನಲ್ಲಿ ಮಾತಾಡ್ತಾ ಇರ್ತಾರೆ. ಖುಷಿ ಹೆಚ್ಚಾಗ್ಬಿಟ್ಟು ಈಶ್ವರಿ ಅವ್ರು ಬಂದ್ಬಿಟ್ಟು ಸುಭಾಷ ತಗೊಳ್ಳೋ ಅಂತ ಸ್ವೀಟ್ ಮೇಲೆ ತಿನ್ನಿಸ್ತಾ ಇರ್ತಾರೆ. ಆಗ ಸುಭಾಷ್ ಹೇಳ್ತಾರೆ, ಯಾಕಮ್ಮ ಸ್ವೀಟ್ ತಿನ್ನಿಸ್ತಾ ಇದೆಯಾ, ಏನು ಹೇಳು, ಅದಂತ ವಿಷಯ ಅಂತ ಹೇಳ್ತಾರೆ. ಸುಭಾಷ, ನಿನ್ನ ಅದೃಷ್ಟದ ಬಾಗ್ಲು ತೆಗೆದ್ಬಿಡ್ತು ಕಣ್ಲಾ. MLA ಸಂಪತ್ ಕುಮಾರ್ ಇದಾರಲ್ಲ, ಅವ್ರ ಮಗಳ ಜೊತೆ ಮದ್ವೆ ಮಾಡೋದಿಕ್ಕೆ ನಿಮ್ ದೊಡ್ಡಪ್ಪ ಒಪ್ಕೊಂಡಿದಾರ ಕಣ್ಲಾ ಅಂತ ಹೇಳ್ತಾರೆ. ಅದನ್ನ ಕೇಳಿ ಸುಭಾಷ್ಗೆ ತುಂಬಾ ಖುಷಿ ಆಗ್ಬಿಡುತ್ತೆ. ಏನಮ್ಮ ಹೇಳ್ತಾ ಇದೀಯ ಅಂತ ಕೇಳ್ತಾರೆ ಸುಭಾಷ್ ಅವರು. ಸುಭಾಷ, ನಿಮ್ ದೊಡ್ಡಪ್ಪ ಒಪ್ಕೊಂಡಾಯ್ತು, ಏನೇ ಇದ್ರು ಸಿಂಹಾಸನ ಏರೋದು ಒಂದೇ ಬಾಕಿ. ಅಮ್ಮ, ಒಂದ್ ನಿಮಿಷ ತಡಿ, ನೀನ್ ನಿಜಾನೇ ಹೇಳ್ತಾ ಇದೀ ತಾನೇ ಅಂತ ಸುಭಾಷ್ ಕೇಳಿದಾಗ, ಹ್ಞೂ ಕಣ್ಲ ಸುಭಾಷ, ಇಷ್ಟು ಸಲನೂ ನಿನಗೆ ಹೇಳೋದು, ಯಾಕ್ಲಾ ನಿಮ್ಮ ಅಮ್ಮನ ಮೇಲೆ ನಿನಗೆ ನಂಬಿಕೆ ಇಲ್ವೇ ಅಂತ ಕೇಳ್ತಾರೆ ಈಶ್ವರಿ. ಸುಭಾಷ, ದೇವ್ರು ನಿನಗೆ ಮಗ್ದು ಕೊಡಕ್ ಶುರು ಮಾಡಿದನ್ ಕಣ್ಲಾ. ಸೋಮವಾರ ಅವ್ರ ಮನೆಗೆ ಹೋಗಿ ಶಾಸ್ತ್ರನ ಮುಗಿಸಿ ನಿಶ್ಚಿತಾರ್ಥನೂ ಮಾಡೋಣ ಅಂತ ಭಾವ ಮಾತಾಡಿದ್ದಾರೆ. ಅಮ್ಮ, ಎಂತ ಸಂತೋಷದ ವಿಷಯ ಹೇಳಿದೆ ತಡಿ ಅಂತೇಳಿ ಮತ್ತೆ ಸ್ವೀಟ್ನ ಸುಭಾಷೆ ತಗೊಂಡ್ ತಿಂತಾರೆ. ಮತ್ತೆ ಈಶ್ವರಿಗೂ ಸಹ ತಿನ್ನಿಸ್ತಾರೆ. ಅಮ್ಮ, ಇಷ್ಟು ದಿನ ಕೆಟ್ಟ ವಿಷಯ ಕೇಳಿ ಸಾಕಾಗ್ಬಿಟ್ಟಿತ್ತು, ಇವಾಗ ಇಂಥ ಒಳ್ಳೆ ವಿಷಯ ಕೇಳಿ ನನಗೆ ಸಂತೋಷನ ತಡ್ಕನಕ್ ಆಗ್ತಾ ಇಲ್ಲ. ಆಗ ಈಶ್ವರಿ ಹೇಳ್ತಾರೆ, ನಿಜ ಸುಭಾಷ, ಈ ಶ್ರೀರಾಮಚಂದ್ರ ನಂಗೆ ಅಜ್ಞಾತವಾಸ ವನವಾಸ ಎಲ್ಲ ಮುಗಿಸಿ ಏನಿದ್ರು ರಾಜಭಾರ ಮಾಡೋದು ಒಂದೇ ಬಾಕಿ ನಿನ್ಗೆ. ಹಿಂದೆ ನಡೆದದ್ದೆಲ್ಲ ಒಂದು ಕೆಟ್ಟ ಕನ್ಸಂತ ಮರ್ತು ಮುಂದೆ ರಾಜನಂಗೆ ನೀನ್ ಬಾಳ್ಬೇಕು ಅಂತ ಹೇಳ್ತಾರೆ ಈಶ್ವರಿ. ಮದ್ವೆ ಒಂದ್ ಆಗೋದ್ರೆ ಸಿಂಹಾಸನದ ಮೇಲೆ ನಾನು ನಿನ್ನ ನೋಡ್ಬೇಕನ್ನೋ ಕನ್ಸನ್ನ ಮಾವನೇ ಮಾಡ್ಕೊಡ್ತಾನ ಕಣ್ಲಾ. ಕಣಮ್ಮ, ನಾವ್ ಅನ್ಕೊಂಡಿದ್ದೆಲ್ಲ ಆಗ್ಬೇಕಂದ್ರೆ ಈ ಮದ್ವೆ ನಡಿಲೇಬೇಕು, ಯಾಕಂದ್ರೆ ಈ ಮದ್ವೆ ನಿಲ್ಲಿಸ್ಬೇಕಂತ ಕೆಲವು ಗುಳ್ಳೆ ನರಿಗಳು ಕಾಯ್ಕೊಂಡು ನಿಂತವೆ ಅಂತ ಸುಭಾಷ್ ಹೇಳ್ತಾರೆ. ಸುಭಾಷ, ಯಾರೇನೇ ಮಸ್ಲತ್ ಮಾಡಿದ್ರು ಈ ಮದ್ವೆ ಮಾಡೇ ತೀರ್ತೀನಿ ಅಂತ ಪಣ ತೊಡ್ತಾರೆ ಈಶ್ವರಿ. ಈ ಕಡೆ ನೋಡಿದ್ರೆ ಜನನಿ ಅಳ್ತಾ ಕೂತಿರ್ತಾರೆ. ಅಲ್ಲಿಗೆ ವಿದ್ಯೆಯವ್ರು ಬರ್ತಾರೆ.
ಜನನಿ ಯಾಕೆ ಅಳ್ತಾ ಇದೀಯಾ, ಏನಾಯ್ತು ಅಂತ ವಿದ್ಯೆ ಕೇಳಿದಾಗ ಜನನಿ ಹೇಳ್ತಾರೆ, ಮನೆಯವರಿಗೆ ನಾನು ಸತೀಶನಿಗೆ ಇಷ್ಟಪಡ್ತಾ ಇರೋದು ಗೊತ್ತಾಗ್ಬಿಟ್ಟಿದೆ ಕಣೆ. ಆದ್ರೆ ಅವ್ರಿಗೆ ಹೆಂಗ್ ಗೊತ್ತಾಯ್ತು ಅಂತಾನೆ ನಂಗೆ ಗೊತ್ತಿಲ್ಲ. ಹೆಂಗಂದ್ರೆ ಕಾಲೇಜ್ ತುಂಬಾ ಅವನ ಜೊತೆ ಮಾತಾಡ್ಕೊಂಡು ಹೆಂಗ್ ಬೇಕಂಗ್ ಓಡಾಡ್ತಾ ಇದ್ರೆ ಅವ್ರಿಗೆ ಗೊತ್ತಾಗದೆ ಇನ್ನೇನು ಗೊತ್ತಾಗುತ್ತೆ ಹೇಳು ಅಂತ ಹೇಳ್ತಾರೆ ವಿದ್ಯಾ. ನಾನು ನಿನ್ಗೆ ಅವತ್ತು ಹೇಳಿದ್ದೆ ಎಚ್ಚರಿಕೆಯಿಂದಿರು ಅಂತ. ಅದಕ್ಕೂ ಇತಿಮಿತಿ ಅನ್ನೋದು ಇರ್ತದೆ. ನೀನು ಇಲ್ಲಿಗೆ ಯಾಕೆ ಬಂದಿದ್ದೀನಿ ಅನ್ನೋದನ್ನ ಮರ್ತು ಮಾಡಿ ಓಡಾಡ್ತಾ ಇದೆ, ಈಗ ಅನ್ಭವ್ಸು ಅಂತ ಹೇಳ್ತಾರೆ ವಿದ್ಯಾ. ಏನ್ ಮಾಡ್ಬೇಕಂತ ಗೊತ್ತಾಗದೆ ಮೊದ್ಲೇ ಇಲ್ಲಿ ಸಾಯ್ತಾ ಇದ್ದೀನಿ. ಅದ್ರಾಗ ನೀನ್ ಒಳ್ಳೆ ಪ್ಲೀಸ್ ವಿದ್ಯಾ ನನಗೆ ಬೈಬೇಡ. ವಿದ್ಯೆ ಹೇಳ್ತಾರೆ, ಅಲ್ಲ ಜನನಿ ಬೈದೆ ಇನ್ನೇನ್ ಮಾಡ್ಲಿ ಹೇಳು. ಅದು ಬಿಡು ಸತೀಶ್ ಅಣ್ಣ ಏನ್ ಹೇಳಿದ್ರು ಅಂತ ವಿದ್ಯೆ ಕೇಳ್ತಾರೆ. ಜನನಿ ಹೇಳ್ತಾರೆ, ಅವನ ಜೊತೆ ಮಾತಾಡಕ್ಕೆ ಆಗಿಲ್ಲ ಕಣೆ. ಇದ್ದಾಗ ಒಂದ್ಸಲ ಫೋನಲ್ಲಿ ಮಾತಾಡಿದ್ದಷ್ಟೇ. ಇಂದ ಬರೋಷ್ಟೊತ್ತಿಗೆ ಮನೆಯವ್ರ ಎಲ್ರಿಗೂ ವಿಷಯ ಗೊತ್ತಾಗೋಯ್ತು. ನಮ್ಮಪ್ಪ ಫೋನ್ ಕಿತ್ಕೊಂಡು ಇನ್ಮೇಲೆ ಕಾಲೇಜ್ಗೆ ಹೋಗ್ಬೇಡ ಅಂತ ಕೂತಿದ್ರು. ನಾ ಕಾಡಿ ಬೇಡಿ ಕೈಕಾಲು ಹಿಡಿದು ಕಾಲೇಜಿಗೆ ಬಂದಿದ್ದೀನಿ ಕಣೆ ಇವತ್ತು ಅಂತ ಜನನಿ ಹೇಳಿದಾಗ ವಿದ್ಯೆ ಹೇಳ್ತಾರೆ, ಅಲ್ಲ ಕಣೆ ಪ್ರೀತಿ ಹುಚ್ಚಿಗೆ ಬಿದ್ದು ನಿನ್ನ ಭವಿಷ್ಯನ ನೀನು ಹಾಳು ಮಾಡ್ಕೊತಾ ಇದೆಯಲ್ಲ, ಇದೆಲ್ಲ ನಿನಗೆ ಬೇಕಿತ್ತೆ ಅಂತ ಹೇಳ್ತಾರೆ ವಿದ್ಯಾ. ಹಂಗೆ ಮದುವೆ ಮಾಡಿಸ್ಬೇಕಂತ ನಮ್ಮ ಸಂಬಂಧಿಕರಲ್ಲಿ ನನಗೊಂದು ಮದುವೆ ಗಂಡು ನೋಡಿದ್ದಾರೆ. 2 ತಿಂಗಳಲ್ಲಿ ಮದುವೆ ಮಾಡ್ಕೊಂಡು ಆಮೇಲೆ ಕಾಲೇಜ್ಗೆ ಹೋಗಂತ ಹೇಳ್ತಾ ಇದ್ದಾರೆ. ನಾನು ಸತೀಶ್ ಅವ್ರನ್ನ ಬಿಟ್ಟು ನಾನು ಬೇರೆ ಯಾರನ್ನೂ ಮದುವೆ ಆಗಲ್ಲ ಅಂತ ಜನನಿ ಹೇಳ್ತಾರೆ. ವೇಳೆ ನಾನು ಮದುವೆ ಆದ್ರೂ ನಾನು ಬದುಕಿರಲ್ಲ ವಿದ್ಯಾ ಅಂತ ಜನನಿ ಹೇಳ್ತಾರೆ. ಜೊತೆ ಡ್ರೈವರ್ನು ಸಹ ಕಳಿಸಿದಾರೆ ಅಂತ ಜನನಿ ಹೇಳಿದಾಗ ನಿನ್ ತಾಳ್ಮೆಯಿಂದ ಇರು, ಎಲ್ಲ ಸರಿ ಹೋಗುತ್ತಂತ ವಿದ್ಯಾ ಕನ್ವಿನ್ಸ್ ಮಾಡ್ತಾರೆ. ನೋಡಿದ್ರೆ ಶಿವರಾಮೇಗೌಡ್ರನ್ನ ತೋರಿಸ್ತಾರೆ. ಶಿವರಾಮೇಗೌಡರು ಫೋನಲ್ಲಿ ಮಾತಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಭದ್ರಾ ಅಜ್ಜಿ ಬಂದು ಕೂತ್ಕೊಂಡ್ಬಿಟ್ಟು ಹೇಳ್ತಾರೆ, ಏನ್ ಶಿವರಾಮ ಒತ್ತಾರೆಯಿಂದ ಶಾನೆ ಮುತುವರ್ಜಿ ವಹಿಸಿ ಮಾತಾಡ್ತಾ ಇದೀಯ ಅಂತ ಹೇಳ್ತಾ ಇರ್ಬೇಕಾದ್ರೆ ಚಂಪಾ ಅಲ್ಲಿಂದ ಮನೆ ಬಿಟ್ಟು ಹೋಗ್ಬೇಕು ಅಂತ ಬ್ಯಾಗ್ ತಯಾರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಚಂಪಾ ಹೋಗೋದನ್ನ ನೋಡ್ಬಿಟ್ಟು ಭದ್ರಾ ಅಜ್ಜಿ ಚಂಪಿ ಅಂತ ಶಾಕ್ ಆಗಿ ಕರೀತಾರೆ. ಇದು ಬ್ಯಾಗ್ ತಗೊಂಡ್ ಬಂದಿದೀಯಾ, ಎಲ್ಲಿ ಹೊಂಟಿದೀಯಾ ಅಂತ ಕೇಳ್ತಾರೆ. ಏನವ ಇದು ಅಂತ ವಿನಂತಿ ಕೇಳಿದಾಗ ಅದೇನಾರಾಗ್ಲಿ ಮೊದ್ಲು ಹೋಗಿ ಈಶ್ವರಿ ಅತ್ತಿಗೆನ ಕರ್ಕೊಂಡ್ ಹೋಗುವಂತ ಸಾವಿತ್ರಿ ಹೇಳ್ತಾರೆ. ಅತ್ತೆ ಯಾಕಮ್ಮ ಈಗ ಅಂತ ವಿನಂತಿ ಹೇಳಿದಾಗ ಅದೆಲ್ಲ ಹೇಳಕ್ಕೆ ಟೈಮ್ ಇಲ್ಲ, ಬೇಗ ಕರ್ಕೊಂಬ ಅಂತ ಹೇಳ್ತಾರೆ ಸಾವಿತ್ರಿ. ಶಿವರಾಮೇಗೌಡರು ಕೇಳ್ತಾರೆ, ಯಾಕವ ಚಂಪಾ ಊರಲ್ಲಿ ಏನಾದ್ರು ಹಬ್ಬ ಜಾತ್ರೆ ಇದ್ದದಂತ ಅನ್ನೆ ನಿಮ್ಮಪ್ಪ ಅಂತ ಶಿವರಾಮೇಗೌಡರು ಕೇಳ್ತಾ ಇರ್ಬೇಕಾದ್ರೆ ಈಶ್ವರಿ ಅಲ್ಲಿಗೆ ಬರ್ತಾರೆ. ಅಲ್ಲವಾ ಊರ್ಗ್ ಹೋಗಿ ಬಿರ್ನೆ ಬಂದ್ಬಿಟ್ಟಿ ಅಂತ ಕೇಳ್ತಾರೆ ಶಿವರಾಮೇಗೌಡರು. ಚಂಪಾ ಹೇಳ್ತಾರೆ, ಮಾವ ನಾನು ಊರ್ಗ್ ಹೋಗ್ತಾ ಇದೀನಿ, ಆದ್ರೆ ಮತ್ತೆ ವಾಪಸ್ ಬರಕ್ಕಿಲ್ಲ, ಒಟ್ಟಿಗೂ ನನಗೂ ಸಂಬಂಧ ಮುಗೀತು, ಯಾಕೆ ನಾನು ಇಲ್ಲಿದ್ದು ನಾನು ಏನ್ ಮಾಡ್ಲಿ ಮಾವಯ್ಯ ಅಂತ ಕೇಳ್ತಾರೆ ಚಂಪಾ. ಹೋದ್ರೆ ನಮ್ಮ ಅಪ್ಪಯ್ಯಗಾದ್ರೂ ಸಹಾಯ ಆಗುತ್ತೆ. ಏನ್ ಹೇಳ್ತಾ ಇದೀಯವ ಅಂತ ಶಾಕಲ್ಲಿ ಶಿವರಾಮೇಗೌಡರು ಕೇಳ್ತಾ ಇರ್ಬೇಕಾದ್ರೆ ಸಾವಿತ್ರಿ ಹೇಳ್ತಾರೆ, ಅಲ್ಲ ಅಣ್ಣ ಸಂಬಂಧನೇ ಬೇಡ ಅಂತ ಡೈವರ್ಸ್ ತಗೊಂಡು ಗಂಡನ್ಗೆ ಇನ್ನೊಂದ್ ಮದ್ವೆ ಮಾಡಕ್ ಹೊಂಟಿದೀರಾ, ಹೋಗದೆ ಇನ್ನೇನ್ ಮಾಡೋಳು ಅಂತ ಕೇಳ್ತಾರೆ ಸಾವಿತ್ರಿ. ಇನ್ನೊಬ್ರು ಹೆಂಡ್ರು ಬಂದ್ಮೇಲೆ ಸಂಬಂಧ ಕಳ್ಕೊಂಡಿರೋ ಮೊದಲನೇ ಹೆಂಡ್ರು ಯಾಕಿರ್ಬೇಕಂತ ಕೇಳಿದ್ರೆ ಏನ್ ಉತ್ತರ ಕೊಡ್ತಾಳ ಪಾಪ ಅಂತ ಹೇಳ್ತಾರೆ ಸಾವಿತ್ರಿ. ನಿರ್ಧಾರ ಮಾಡ್ಕೊಂಡು ಮನೆ ಬಿಟ್ಟು ಹೋಗ್ತಾ ಇದ್ದಾಳ ಅಂತ ಅನ್ಸುತ್ತೆ, ನೀವು ಅನುಮತಿ ಕೊಟ್ರೆ ನಾನು ಇನ್ನ ಹೋಗ್ತೀನಿ ಮಾವಯ್ಯ ಅಂತ ಹೇಳ್ತಾರೆ ಚಂಪಾ. ಆಗ ಈಶ್ವರಿ ಹೇಳ್ತಾರೆ, ಯಾರೇ ನೀನ್ ಮಾವ ಇನ್ನು ಸಂಬಂಧ ಕಟ್ಕೊಂಡು ಮಾತಾಡ್ತಾ ಇದೀಯಲ್ಲ, ಇನ್ನು ಅನ್ನಿಸ್ತಾ ಇಲ್ವಾ ನಿನಗೆ, ನಿನ್ ಹಣೆ ಬರ ಏನ್ ಬೇಕಾದ್ರೂ ಮಾಡ್ಕೋ, ಹುಡುಗಾದ್ರೂ ಹೋಗು ಇಲ್ಲ ಸುಡ್ಗಾಡ್ಗಾರು ಹೋಗು ಅಂತ ಹೇಳಿ ಈಶ್ವರಿ ಹೇಳ್ತಾರೆ. ಶಿವರಾಮೇಗೌಡರಿಗೆ ಕೋಪ ಬಂದು ಹೇಳ್ತಾರೆ, ಈಶ್ವರಿ ಮಾತಿನ ಮೇಲೆ ನಿಗಾ ಇರ್ಲಿ, ಮಾತಾಡ್ತಾ ಇರೋದು ನಂತವ, ನಾನೇ ಮಾತಾಡ್ತೀನಿ ನೋಡವ ಚಂಪಾ, ನಾನು ಅವತ್ತೇ ನಿನಗೆ ಹೇಳಿದ್ದೀನಿ ನೀನು ಈ ಹಟ್ಟಿ ಸೊಸೆ ಅಂತ, ನಿನಗೆ ಸೊಸೆ ಸ್ಥಾನ ಬೇಡ ಅಂದ್ರೆ ಮಗಳಾಗಿ ಈ ಹಟ್ಟಿಲಿ ಇದ್ಬಿಡು, ಯಾರಿಗೆ ಮದ್ವೆ ಆಗ್ತದೋ ಬಿಡ್ತದೋ ಅದಕ್ಕೂ ನಿನಗೂ ಸಂಬಂಧ ಇಲ್ಲ, ನೀನ್ ಇಲ್ಲಿರೋದಕ್ಕೆ ಯಾರ ಅಪ್ಪಣೆನೂ ಬೇಕಾಗಿಲ್ಲ, ನೋಡವ್ವ ನೀನ್ ಅವನ ಜೊತೆ ಬಾಳಕ್ ಆಗಕ್ಕಿಲ್ಲ ಅಂತ ಹೇಳಿದ್ಕೇನೆ ಅವ್ನ್ ಕೊಟ್ಟೆ ನಿನ್ಗೆ ಡೈವರ್ಸ್ ಕೊಡ್ಸಿದೀನಿ ಅಂದ್ಬಿಟ್ಟು ನೀನ್ ಈ ಮನೆ ಬಿಟ್ಟು ಹೋಗ್ಬೇಕಾಗಿಲ್ಲ, ನಿನ್ ಜೀವನ ಸರಿಪಡಿಸೋದು ನನ್ನ ಜವಾಬ್ದಾರಿ, ನಾನು ನಿನಗೊಂದು ದಾರಿ ಮಾಡ್ಕೊಡೋವರೆಗೂ ನೀನು ಎಲ್ಲಿಗೂ ಹೋಗೋ ಹಾಗಿಲ್ಲ. ಏನ್ ಹೇಳ್ತಿದ್ರಿ ಬಾವ, ಹೋಗಿ ಹೋಗಿ ಇವಳಿಗೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಶಿವರಾಮೇಗೌಡರು ಮತ್ತೆ ಹೇಳ್ತಾರೆ, ಈಶ್ವರಿ ನೀವು ಒಂದ್ಸಲ ಹೇಳಿದ್ರೆ ಅರ್ಥ ಹಾಕಿಲ್ವೇ, ನೋಡು ಇವರಪ್ಪ ಕಾಲದಿಂದನೂ ನಮಗೋಸ್ಕರ ನಮ್ಮ ಪಕ್ಷಕ್ಕೋಸ್ಕರ ದುಡಿದಿರುವಂತ ಮನುಷ್ಯ, ಮತ್ತು ಅವ್ರ ಊರಲ್ಲಿ ನೆಮ್ಮದಿಯಾಗಿದ್ದಾನಂದ್ರೆ ನಮ್ಮ ಮನೇಲಿ ಸಂತೋಷವಾಗಿದ್ದಾಳನ್ನೋ ಒಂದ್ ಕಾರಣಕ್ಕೆ, ಹಂಗಿರ್ಬೇಕಾದ್ರೆ ಇವಳೋಗಿ ಅವ್ನ ಕಣ್ಮುಂದೆ ನಿಂತ್ಕೊಂಡ್ರೆ ಏನಾಗುತ್ತಂತ ಗೊತ್ತಾ ನಿನ್ಗೆ, ಅವ ನಿನ್ ಜೀವನ ಸರಿ ಮಾಡೋ ತನಕ ನೀನ್ ಎಲ್ಲೂ ಹೋಗೋ ಆಗಿಲ್ಲ, ಮೇಲೆ ನಂಬಿಕೆ ಇದ್ರೆ ಇದನ್ನೆಲ್ಲ ತಗೊಂಡು ಒಳಕ್ ನಡಿ ಅಂತ ಹೇಳ್ತಾರೆ ಶಿವರಾಮೇಗೌಡರು. ಅಯ್ಯೋ ಮಾವಯ್ಯ ನಿಮ್ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಿ ನಾನ್ ಯಾವ ನರ್ಕಕ್ಕೆ ಹೋಗ್ಲಿ, ಆದ್ರೆ ನಾನು ನಿಮ್ಮ ಮನೇಲಿ ಇರಕ್ಕಿಲ್ಲ ಮಾವಯ್ಯ, ನಾನು ಔಟ್ ಹೌಸ್ ಅಲ್ಲಿ ಇರ್ತೀನಿ, ಹೀಗೆ ಇಲ್ಲಿ ಇರೋದ್ಕಿಂತ ನನಗೆ ಅಲ್ಲಿರೋದೇ ನೆಮ್ಮದಿ ಮಾವಯ್ಯ ಅಂತ ಹೇಳ್ತಾರೆ ಚಂಪಾ. ಹಂಗ ವಿದ್ಯಾಕ್ಕನ ಅಲ್ಲೇ ಇದಾರಲ್ವೇ, ನಾನು ಅವ್ರ ಜೊತೆಲಿ ಅಲ್ಲೇ ಇದ್ಬಿಡ್ತೀನಿ ಅಂತ ಹೇಳ್ತಾರೆ ಚಂಪಾ. ಒಂದಕ್ಕೆ ಅವಕಾಶ ಮಾಡ್ಕೊಡಿ ಮಾವಯ್ಯ ಅಂತ ಬೇಡ್ಕೋತಾರೆ ಚಂಪಾ. ಸರಿ ಕಣವ, ನಿನ್ ಇಷ್ಟಕ್ಕೆ ನಾನು ಅಡ್ಡಿ ಮಾಡಕ್ಕಿಲ್ಲ, ಒಂದ್ ಮಾತು, ಈ ಹಟ್ಟಿಗೂ ನಿನಗೂ ಸಂಬಂಧ ಇಲ್ಲ ಅಂತ ಮಾತ್ರ ಅನ್ಕೋಬೇಡ, ಸರಿ ಮಾವಯ್ಯ ಅಂತ ಹೇಳಿ ಚಂಪಾ ಅಲ್ಲಿಂದ ಹೋಗ್ತಾರೆ. ಕಡೆ ನೋಡಿದ್ರೆ ಶಿವರಾಮೇಗೌಡರು ಹೊರಗಡೆ ಹೋಗೋಣ ಅಂತ ಹೊರಡ್ತಾರೆ. ನಾರಾಯಣ ಇನ್ನು ಮನೆಯಲ್ಲಿ ಏನೇನ್ ನೋಡ್ಬೇಕು ನಾ ಕಾಣೆ ಭದ್ರಾ ಅಜ್ಜಿ ಹೇಳ್ಬಿಟ್ಟು ಫೀಲ್ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾರೆ. ಆಗ ಸಾವಿತ್ರಿ ಹೇಳ್ತಾರೆ, ನಮ್ಮ ಅತ್ತಿಗೆಗೆ ಇಷ್ಟ ಇಲ್ಲ ಅಂತ, ಅಣ್ಣ ಇಲ್ಲಿ ಚಂಪನ್ನ ಬಿಟ್ಕೊಟ್ಟು ಮಾತಾಡ್ಬಿಡ್ತಾನೋ ಅಂತ ಅನ್ಕೊಂಡಿದ್ದೆ, ನಮ್ಮ ಅಣ್ಣ ನಾನು ಅನ್ಕೊಂಡಂಗೆ ಮಾಡ್ದ ಅಂತ ಹೇಳ್ತಾರೆ. ಅತ್ತೆ MLA ಮಗಳನ್ನ ಸೊಸೆ ಮಾಡ್ಕೊಂಡು ಈ ಹಟ್ಟಿ ಕರ್ಕೊಂಬಂದ್ಮೇಲೆ ಡಿವೋರ್ಸ್ ಕೊಟ್ಟಿದ್ರು ಇನ್ನು ಆ ಮನೆ ಒಳಗೆ ಯಾಕೆ ಇಟ್ಕೊಂಡಿರಂತ ಪ್ರಶ್ನೆ ಮಾಡಿದ್ರೆ ನಿಮ್ ಮಗ ಏನ್ ಉತ್ತರ ಕೊಟ್ಟನೋ ಅಂತ ವಿನಂತಿ ಕೇಳ್ತಾರೆ. ಅಯ್ಯೋ ಪಾಪ ನೀವ್ ತಾನೇ ಏನ್ ಮಾಡಕ್ಕಾಗುತ್ತೆ ಬಿಡಿ. ಆಗ ಈಶ್ವರಿ ಹೇಳ್ತಾರೆ, ವಿನಂತಿ ಸಾವಿತ್ರಿ ಯಾಕ್ರವ್ವ ನಮ್ ಬಗ್ಗೆ ಇಷ್ಟೊಂದು ಯೋಚನೆ ಮಾಡಿ ಹೊರ್ಗೋಗ್ತಾ ಇದೀರಾ, ಯಾರಿಗೆ ಯಾವಾಗ ಹೆಂಗ್ ಉತ್ತರ ಕೊಡ್ಬೇಕು ಅನ್ನೋ ಸಂದರ್ಭ ಬಂದ್ರೆ ನಾನು ಕೊಡ್ತೀನಿ, ಶಾನೆ ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಈಶ್ವರಿ ಹಾಗೆ ಚಿತ್ರ.
ಅತ್ತೆ ಪಕ್ಕ ನೋಡ್ದ ಅಂತ ವಿನಂತಿ ಕೇಳಿದಾಗ ನೋಡ್ದೆ ಕಣೆ, ನಾವೇನಾದ್ರೂ ಅವಾಗ ಅಳ್ಳೆಸ್ಬಿಟ್ಟಿದ್ರೆ ಸಿಡಿದು ಹೋಗ್ಬಿಡೋದು ಅಂತ ಹೇಳಿದಾರೆ ಸಾವಿತ್ರಿ. ಈ ಕಡೆ ನೋಡ್ರಿ ವಿದ್ಯೆನ ತೋರಿಸ್ತಾರೆ. ವಿದ್ಯೆ ಎಂದಿನಂತೆ ಕೆಲ್ಸಕ್ಕೆ ಬರ್ತಾರೆ. ಯಾಕಣ ಒಂಥರ ಟೆನ್ಷನ್ ಅಲ್ಲಿ ಇದೀರಾ ಅಂತ ಹೋಟೆಲ್ ಓನರ್ನ ಕೇಳ್ತಾರೆ ವಿದ್ಯಾ. ಏನಂತ ಹೇಳವ ವಿದ್ಯಾ, ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇದ್ನಲ್ಲ ಅಶೋಕ ತಾರೆ ಬರಲ್ಲ ಅಂತ ಹೇಳ್ಬಿಟ್ಟ ಕಣವ. ಐಟಮ್ ಜಾಸ್ತಿ ಮಾಡಿಸ್ಬಿಟ್ಟಿದ್ದೀನಿ. ನಮ್ಮ ಹೋಟ್ಲು ಹೈವೇಲಿ ಇರೋದ್ರಿಂದ ಬಾವುಟ ತೋರಿದ್ರನ್ನೇ ಇಲ್ಲಿ ಹೋಟ್ಲ್ ಇದೆ ಅಂತ ಗೊತ್ತಾಗೋದು. ಏನ್ ಮಾಡ್ಲಿ ಅಂತ ಗೊತ್ತಾಗ್ತಾ ಇಲ್ಲ ಕಣವ ಅಂತ ಹೇಳ್ತಾರೆ. ಅಷ್ಟೇನಾ, ಅದಕ್ಕೆ ಯಾಕೆ ಇಷ್ಟ ಕೆಡ್ಸ್ಕೊಂತಿದ್ದೀರಾ? ಗಳಿಗೆ ಬಾವುಟ ತೋರೋದಲ್ವೇ, ನಾನ್ ತೋರಿಸ್ತೀನಿ. ಅಯ್ಯೋ ನೀನ್ ಬೇಡ ಕಣವ, ಇಂಥ ಪರಿಸ್ಥಿತಿಲಿ ಬೇಡ ಕಣವ ಅಂತ ಹೋಟೆಲ್ ಓನರ್ ಹೇಳ್ತಾರೆ. ಕಾರಣ ನಾನು ಹೊಸಿ ಆರಾಮಾಗೆ ಇದ್ದೀನಿ, ಆದ್ರೂ ಕಾಲ್ ನೋವು ಬಂದ್ರೆ ಹೊಸಿ ಹೊತ್ತು ಚೇರ್ ಮಾಡಿಕೊಂಡು ಕೆಲಸ ಮಾಡ್ತೀನಿ ಬಿಡಿ. ಆದ್ರೂ ಹೋಗಿದ್ರು ಅಂತ ನೀವ್ ಅನ್ಕೊಂತ ಇದ್ರೆ ಗಾಡಿಗಳು ಹೋಗ್ತಿರ್ತಾವ ಅಷ್ಟೇ. ನಮ್ಮ ಹೋಟ್ಲು ಯಾರಾದ್ರೂ ಕೆಲ್ಸದವ್ರು ಬಂದಿಲ್ಲ ಅಂದ್ರೆ ಕೆಲಸ ಮಾಡ್ಬೇಕಾಗಿರೋದು ನಮ್ ಜವಾಬ್ದಾರಿ ಅಲ್ವೇ ಅಂತ ಎಂದಿನಂತೆ ಡ್ಯೂಟಿಗೆ ಹಾಜರಾಗ್ತಾರೆ ವಿದ್ಯಾ. ಹೈವೇ ಹತ್ರ ಹೋಗ್ಬಿಟ್ಟು ಬಾವುಟ ಅಲ್ಲಾಡಿಸ್ತಾ ಇರ್ತಾರೆ. ಹಾಗೆ ಶಿವರಾಮೇಗೌಡರು ಅಲ್ಲಿಂದ ಪಾಸ್ ಆಗ್ತಾರೆ. ಅದನ್ನ ನೋಡ್ಬಿಟ್ಟು ವಿದ್ಯಾ ಮುಖ ಮುಚ್ಕೊಂತಾರೆ. ಶಿವರಾಮೇಗೌಡರು ಮುಂದಕ್ಕೆ ಹೋಗ್ತಾ ಇದೇನು ವಿದ್ಯಾ ನಿಂತಿರೋ ಆಗಿದೆಯಲ್ಲ ಅಂತ ಮತ್ತೆ ಕಾರಿಂದನೇ ಬಗ್ಗಿ ನೋಡ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.